ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂದ್ರೆ, ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂತ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂತ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರಾಗಿತ್ತು ಅಂತಂದ್ರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆಕ್ಷನ್ ಅನ್ನ ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂತ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನ ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದ್ರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಅಣ್ಣ ತಮ್ಮಗಳು ಅವರು ಅವ್ರ ತರನೇ ಆಗ್ಬಾರ್ದು. ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಅಣ್ಣ, ಆಮೇಲೆ ತಮ್ಮ ಬಂದ, TH ಬಂದ, ಹೌದಾ, MD TMC ಬಂದ, MD ಬಂದ, ಇವರೆಲ್ಲ ಯಾರು ಆಗ್ತಾ ಇದಾರೆ, ದೇ ಆರ್ ಅಂಡರ್ ದ ವಾಚ್, ಹೌದಾ. ಸೊ ದೇ ವಿಲ್ ಬಿ ಆಕ್ಷನ್ ವಿಲ್ ಬಿ ಟೇಕನ್ ಆಸ್ ಪರ್ ದ ಲಾ. ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನ ಅವ್ರಿಗೆ ಹೇಳಿರೋದು. ಯಾರು ಈ ರೀತಿ ರೌಡೀಸ್ಗಳ ಬಗ್ಗೆ ಆಗಿರ್ಬೋದು, ಜೈಲಿಂದ ಬಂದವರಾಗಿರ್ಬೋದು, ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು, ಸಮಾಜಘಾತಕ ಶಕ್ತಿಗಳು, ಕೊಲೆ, ಮರ್ಡರು, ಇಂಥ ಡಕಾಯಿತಿ ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದರೂ ರೀಲ್ಸ್ಗಳನ್ನ ಮಾಡೋದಾಗ್ಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದ್ರೂ ಇತ್ತು ಅಂತಂದ್ರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದೆ. ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ತರಗಳಲ್ಲಿನೂ ಕೂಡ ಫುಲ್ ಆಕ್ಟಿವ್ ಆಗಿದೆ. ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ. ಯಾರೋ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸೂಕ್ತವಾದಂತಹ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರಿ, ಜಾತ್ರೆಗಳಲ್ಲಿ ಪೋಸ್ಟರ್ ಹಾಕ್ತಾರೆ ಸರ್, ಬ್ಯಾನರ್ಸ್ಗಳನ್ನ ಗಾಂಧಿ ಚೌಕ್ನಲ್ಲೆಲ್ಲ ಡಿ ಬಾಸ್ ಆ ಬಾಸ್ ಅಂತೆಲ್ಲ ಹಾಕ್ತಾರೆ. ಅವು ಅಂತ ಬಂದಿದ್ದನ್ನ ನನ್ನ ಗಮನಕ್ಕೆ ತಗೊಂಡ್ಬನ್ನಿ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ, ಯಾರಾದ್ರೂ ರೌಡಿ ಎಲಿಮೆಂಟ್ಗಳು ಹಾಕಿದ್ದು ಅಂತ ನಮ್ಮ ಗಮನಕ್ಕೆ